ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಿಕೇಶ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 7 ನಡೀತಾ ಇದೆ. ಐ ಥಿಂಕ್ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ನೋಡ್ತಾ ಇದ್ದೀನಿ, ಮಿಸ್ ಮಾಡ್ದೆ. ತುಂಬ ಇಷ್ಟ ಆಗ್ಬಿಟ್ಟಿದೆ ಈ ಒಂದು ಸೀಸನ್ 7. ತುಂಬ ಇಷ್ಟ ಆಗ್ತಾ ಇದೆ. ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಶೋಗಳನ್ನ ನೋಡೋದು, ಬಟ್ ಇವಾಗ ಪರವಾಗಿಲ್ಲ. ಡೈಲಿ ಮಿಸ್ ಆದರೂ ಒಂದು 2-3 ದಿನ ಬಿಟ್ಕೊಂಡಾದರೂ ನೋಡ್ತೀನಿ ಎಪಿಸೋಡು. ಆ ಥರ ಆಗ್ಬಿಟ್ಟಿದೆ ವ್ಯವಸ್ಥೆ. ಕಾರಣ ಇಷ್ಟೇ, ನನಗೆ ಇಬ್ಬರು ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಇದ್ದಾರೆ ಆ ಒಂದು ಬಿಗ್ ಬಾಸ್ ಸೀಸನಲ್ಲಿ. ಬಂದಾಗ ಅವ್ರ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಆಗಿರಲಿಲ್ಲ, ಬಟ್ ಬಿಗ್ ಬಾಸಲ್ಲಿ ಅವರ ವ್ಯಕ್ತಿತ್ವ ನೋಡಿ ನನಗೆ ತುಂಬ ಇಷ್ಟ ಆದರು. ಯಾರ್ಯಾರಪ್ಪ ಅಂತಂದರೆ, ಮೊದಲನೇದು ಬಂದು ಶೈನ್ ಅವರು, ಎರಡನೇದು ಬಂದು ಚಂದನ ಅವರು. ಸೊ ಇವರಿಬ್ಬರು ಒಂಥರ ನನಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಥರ ತುಂಬ ಚೆನ್ನಾಗಿ ಪ್ರೊಜೆಕ್ಟರ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ, ತುಂಬ ಚೆನ್ನಾಗಿ ಇಷ್ಟ ಆಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಶೈನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅಫ್ಕೋರ್ಸ್ ಅವರು ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ಎಲ್ಲ ಫುಡ್ ಗಿಡ್ಡೆಲ್ಲ ಇದು ಮಾಡ್ತಿದ್ದಾರಂತೆ. ಸೊ ಅದನ್ನು ಕೇಳ್ಬಿಟ್ಟು ತುಂಬ ಬೇಜಾರಾಯಿತು. ಮುಂದೆ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ. ಬಿಗ್ ಬಾಸಿಂದ ಹೊರಗಡೆ ಬಂದಮೇಲಂತೂ ತುಂಬ ಒಳ್ಳೆ ಫ್ಯೂಚರ್ ಇದೆ. ಅಫ್ಕೋರ್ಸ್ ಅವ್ರು ಹಾಡು ಕೂಡ ಆಡ್ತಾರೆ ತುಂಬ ಚೆನ್ನಾಗಿ. ಸೊ ತುಂಬ ಇಷ್ಟ ಆಯಿತು ಅವರ ಕ್ಯಾರೆಕ್ಟ್ರು. ಒಂಥರ ಸಿಂಪಲ್ ಆಗಿದೆ. ಅವರು ಯಾರ ಹತ್ರ ಮಾತಾಡಬೇಕು ಆ ಟೈಮಲ್ಲಿ ಮಾತ್ರ ಮಾತಾಡ್ತಾರೆ. ಸೊ ಸಮಯಕ್ಕೆ ತಕ್ಕಂಗೆ ಮಾತಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಜಾಸ್ತಿ ಜಗಳ ತಂದಿಡೋದು, ಸುಮ್ಮನೆ ವಾಯ್ಸ್ ಇದೆ, ಘಟ ಇದ್ದೀವಿ, ದಪ್ಪಗಿದ್ದೀವಿ ಅಂತ ಏನೋ ಅವರು ಆರ್ಡ್ರು ಮಾಡಲ್ಲ ಅಥವಾ ಏನೋ ಕಿರಿಕ್ನೆಲ್ಲ ಮಾಡ್ಕೊಳ್ಳಲ್ಲ. ಸೊ ಸಮಯಕ್ಕೆ ತಕ್ಕಂಗೆ ಅವರು ಮಾತಾಡ್ತಾರೆ. ಸೊ ಆ ಥರ ಇರಬೇಕು ವ್ಯಕ್ತಿಗಳು. ಸೊ ನನಗೆ ಆ ಒಂದು ಕಾರಣಕ್ಕೆ ಶೈನ್ ಅವ್ರ ಕಂಡ್ರೆ ನನಗೆ ತುಂಬ ಇಷ್ಟ. ಎರಡನೇದು ಚಂದನ ಅವರು, ಸ್ವಲ್ಪ ಕ್ಯೂಟಾಗಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಾನು ಏನಂತೀರ, ಆ ಒಂದು ಫೇಸ್ಗಿಂತ ನಾನು ಜಾಸ್ತಿ ಅವರ ವ್ಯಕ್ತಿತ್ವ ನೋಡಿ ನಾನು ತುಂಬ ಇಷ್ಟಪಡ್ತೀನಿ. ಜನಗಳಲ್ಲಿ ನಾನು ಅದನ್ನೇ ನೋಡೋದು. ಆ ಒಂದು ವ್ಯಕ್ತಿ ನನಗೆ ಚೆನ್ನಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅವರು ಒಂದು ಒಳ್ಳೆ ಥಿಂಕಿಂಗ್ ಲೆವೆಲ್ ಅಥವಾ ತುಂಬ ಒಳ್ಳೆ ವ್ಯಕ್ತಿತ್ವ ಇದ್ದಾರೆ, ನಾನು ತುಂಬ ಇಷ್ಟಪಡ್ತೀನಿ. ಸೊ ಅದೇ ರೀತಿ ಅವರು ಎರಡರಲ್ಲೂ ಇದ್ದಾರೆ. ನೋಡೋದಕ್ಕೂ ಕೂಡ ತುಂಬ ಕ್ಯೂಟಾಗಿದ್ದಾರೆ. ಜೊತೆಗೆ ಚೆನ್ನಾಗಿ ಒಂದು ವ್ಯಕ್ತಿತ್ವ ಚೆನ್ನಾಗಿದೆ. ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಆಮೇಲೆ ತುಂಬ ಕ್ರೇಜಿಯಾಗಿದ್ದಾರೆ. ಲೈಫ್ನ ತುಂಬ ಕ್ರೇಜಿಯಾಗಿ ಸರ್ವೈವ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಇವರಿಬ್ಬರು ನನಗೆ ತುಂಬ ಫೇವ್ರೇಟ್. ಅದು ಬಿಟ್ಟರೆ ಅಕ್ಕಪಕ್ಕ ಇನ್ನು ನನಗೆ ವೈಭವ್ ಅವರು ತುಂಬ ಡೀಸೆಂಟ್ ಅಂತ ಅನಿಸುತ್ತು. ಅದನ್ನು ಬಿಟ್ಟರೆ ಇನ್ನು ಕೆಲವೊಂದಷ್ಟು ಜನ ಇವರು ಬರ್ತಾ ಇರ್ತಾರೆ, ಇಷ್ಟ ಆಗ್ತಾ ಇರ್ತಾರೆ. ಸೊ ಅದು ಬಿಡಿ, ಅದು ಕಾಮನ್ ಅದು. ಬಟ್ ಬೇರೆಯವರೆಲ್ಲ ನನಗೆ ಏನಂತಂದರೆ, ಸ್ವಲ್ಪ ಏನೋ ಮೈಂಡಲ್ಲಿ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಅಂದರೆ ನಾವು ಹಿಂಗೆ ಇರಬೇಕು, ಈ ಥರನೇ ಆಡಬೇಕು ಅಂತೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಶೈನು ಮತ್ತು ಚಂದನ ಅವರಂತೂ ನನಗೇನು ಆ ಥರ ಏನೂ ಅನ್ನಿಸ್ಲೇ ಇಲ್ಲ. ಗೊತ್ತಿಲ್ಲ ಮುಂದೆ ಏನೋ ಯಾವ ರೀತಿ ಆಗ್ತಾರೆ ಏನೋ ಗೊತ್ತಿಲ್ಲ. ಯಾಕೆಂತಂದ್ರೆ ಒಂದು ಮನುಷ್ಯ ಕ್ಯಾರೆಕ್ಟರ್ ಆ ಥರನೇ ಇರುತ್ತೆ. ಒಂದು ಟೈಮಲ್ಲಿ ಒಂಥರ ಇರ್ತಾನೆ, ಇನ್ನೊಂದು ಟೈಮಲ್ಲಿ ಇನ್ನೊಂದು ಥರ ಆಗ್ಬೋದು. ಬಟ್ ಸದ್ಯಕ್ಕೆ ನನಗೆ ಶೈನ್ ಅವರು ಮತ್ತು ಚಂದನ ಅವರು ತುಂಬ ಇಷ್ಟ ಆಗಿದ್ದಾರೆ. ಸೊ ಇವರೇ ಗೆಲ್ಲಬೇಕು ಅಂತ ಆಸೆ ನನಗೆ. ಅಂತಂದರೆ ಇಬ್ಬರೇ ಫಸ್ಟ್ ರ್ಯಾಂಕಲ್ಲಿ ಗೆಲ್ಲೋಕ್ಕಾಗಲ್ಲ. ಶೈನ್ ಅವ್ರು ಫಸ್ಟ್ ಬರಬೇಕು, ಚಂದನ್ ಅವ್ರು ಸೆಕೆಂಡ್ ಬರಬೇಕು ಅಂತ ನನ್ನ ಆಸೆ. ನೋಡೋಣ, ವೆಯ್ಟ್ ಮಾಡೋಣ ಏನಾಗುತ್ತೆ ಅಂತ. ಸೊ ಸದ್ಯಕ್ಕೆ ಇವಾಗ ನನಗೆ ಇವ್ರು ಇಷ್ಟ ಆಗಿದ್ದಾರೆ ಕಣ್ರಪ್ಪ. ಇನ್ನು ಮಿಕ್ಕಿದವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಕೆಲವೊಂದಷ್ಟು ಜನ ಆಟಗಳನ್ನ ಆಡ್ತಲ್ಲ, ಜಸ್ಟ್ ಅವರು ಟೈಮ್ ಪಾಸ್ನ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಬಿಗ್ ಬಾಸಲ್ಲಿ ಕೆಲವೊಂದಷ್ಟು ಜನ ಸುಮ್ಮನೆ ಇಷ್ಟ ಬಂದಂಗೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರ್ತಾರೆ, ಇಷ್ಟ ಬಂದಂಗೆ ಮಾತಾಡ್ತಾ ಇರ್ತಾರೆ. ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಅಫ್ಕೋರ್ಸ್ ನಾನು ಅದನ್ನೆಲ್ಲ ಸ್ಕಿಪ್ಪೇ ಮಾಡ್ಬಿಡ್ತೀನಿ, ನೋಡೋದಕ್ಕೆ ಹೋಗಲ್ಲ. ಇನ್ನು ಕೆಲವೊಂದಷ್ಟು ಜನ ಮೇಕಪ್ಪಲ್ಲಿ ತುಂಬ ಆಡಿಯನ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ನೀವು ನೋಡಿರ್ತೀರ, ನಿಮ್ಗೆ ಗೊತ್ತಾಗಿರುತ್ತೆ. ತುಂಬ ಜನ ಎಷ್ಟು ಮೇಕಪ್ಪಲ್ಲೇ ಓಟ್ಗಳನ್ನ ಗಿಟ್ಟಿಸ್ಕೊಳ್ಳೋ ರೀತಿ ಜನಗಳನ್ನ ಇದು ಮಾಡ್ತಾ ಇರ್ತಾರೆ, ಮರಳನ್ನ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಾಗಿಲ್ಲ, ಟೆಕ್ನಾಲಜಿ ತುಂಬ ಮುಂದೆ ಹೋಗಿದೆ. ಟೆಕ್ನಾಲಜಿ ಮುಂದೆ ಹೋದಂಗೂ ಕೂಡ ಸೊ ಜನಗಳು ಕೂಡ ಅಪ್ಡೇಟ್ ಆಗಿರ್ತಾರೆ. ಯಾರಿಗೆ ಓಟ್ ಹಾಕ್ಬೇಕು, ಯಾರಿಗೆ ಓಟ್ ಹಾಕ್ಬಾರ್ದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ತುಂಬ ಚೆನ್ನಾಗಿ ಇವಾಗ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅಂಥವ್ರು ಮಾತ್ರ ಮಾಡ್ತಾ ಇದ್ದಾರೆ ಜನಗಳು. ಅದು ಕೆಲವೊಂದು ಜನಕ್ಕೆ ಬಿಗ್ ಬಾಸ್ ಮನೇಲಿ ಇರೋರು ಗೊತ್ತಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಬಂದಮೇಲೆ ಅವರು ಕೂಡ ಗೊತ್ತಾಗುತ್ತೆ. ಸದ್ಯಕ್ಕೆ ನನಗೆ ಇವರಿಬ್ಬರು ಫೇವ್ರೇಟ್ ಕಣ್ರಪ್ಪ. ನಿಮಗೆ ಯಾರು ಫೇವ್ರೇಟು, ನಿಮ್ಗೆ ಯಾರ ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು ಅದನ್ನು ನನಗೆ ಕಮೆಂಟ್ ಮಾಡಿ, ಕಾಯ್ತಾ ಇರ್ತೀನಿ. ಓಕೆನಾ? ಸೊ ವೀಡಿಯೋ ಬಂದು ಎಂಟರ್ಟೈನ್ಮೆಂಟ್ ಪರ್ಪೋಸ್ಗೋಸ್ಕರ. ಅವಾಗಲೇ ಹೇಳ್ದಂಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಿಗ್ ಬಾಸ್ ವೀಡಿಯೋ ಮಾಡೋದನ್ನು ನಾನು ಎಂಟರ್ಟೈನ್ಮೆಂಟ್ ಪರ್ಪೋಸ್ಗೋಸ್ಕರ. ಸೊ ಯಾವಾಗಲೂ ಟೆಕ್ನಾಲಜಿ ಅದು ಇದು ಅಂತ ಮಾಡ್ತಾ ಇರ್ತೀನಿ. ಮಧ್ಯದಲ್ಲಿ ಇವೆಲ್ಲ ಒಂದೊಂದು ಮಧ್ಯದಲ್ಲಿ ಮಾಡಿದ್ರೆ ನಿಮಗೂ ಕೂಡ ಮೈಂಡ್ ರಿಫ್ರೆಶ್ ಆಗುತ್ತೆ. ನಮ್ಮೇಲೂ ಕೂಡ ಒಳ್ಳೆ ಒಂದು ಯೋಚನೆಗಳನ್ನ ಮಾಡ್ತೀರಾ. ಲಿಕೇಶ್ ಯಾವಾಗಲೂ ಬರೀ ಟೆಕ್ನಾಲಜಿ ಅದು ಇದು ಅಂತ ಇರ್ತಾನೆ ಅಂತ ಅಂದ್ಕೊಳ್ಳಲ್ಲ ಅಲ್ವಾ? ಸೊ ಚಿಲ್ಲಾಗಿರಿ, ಯಾವಾಗಲೂ ಕೂಡ ಖುಷಿಯಾಗಿರಿ, ಎಂಜಾಯ್ ಮಾಡಿ. ಸೊ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಅಂತಂದರೆ ನೀವು ಎಂಜಾಯ್ ಮಾಡ್ಕೊಂಡು ನೋಡಬೇಕು ಅಷ್ಟೇ ನನ್ನ ಉದ್ದೇಶ. ಸುಮ್ಮನೆ ಕರೆಸ್ಬಿಟ್ಟು ಇಷ್ಟು ಹೇಳ್ತೀನಿ, ಇದನ್ನೆಲ್ಲ ಮಾತಾಡ್ತೀನಿ, ನೀಟಾಗಿ ಕೂತ್ಕೊಂಡು ನೋಡ್ರಪ್ಪ ಕೈ ಕಟ್ಕೊಂಡು ಅಂತ ಅನ್ನೋದು ನನಗೆ ಇಷ್ಟ ಇಲ್ಲ. ಜಸ್ಟ್ ಎಂಜಾಯ್ ಆಗಿ ಜನಗಳಿಗೆ ತಿಳಿಸ್ಬೇಕು, ಮಧ್ಯದಲ್ಲಿ ಒಂದೊಂದು ಖುಷಿನ ಕೊಡಬೇಕು ಅಲ್ವಾ? ಸೊ ಈ ಥರ ಇದ್ರೇ ಚೆಂದ. ಈಗ ಒಂದು ಮಾಸ್ಟ್ರು ಒಂದು ಪಾಠ ಮಾಡ್ತಾ ಇದ್ದಾರೆ ಅಂತಂದರೆ ಮಧ್ಯದಲ್ಲಿ ಜೋಕ್ಸ್ ಹೇಳಲೇಬೇಕು ಅಲ್ವಾ? ಜೋಕ್ಸ್ ಇಲ್ಲ ಅಂತಂದರೆ ಆ ಪಾಠ ಕೇಳೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ. ತರತರಲೆ ಜೋಕ್ಸ್ ಬರ್ತಾ ಇರಬೇಕು, ಇವೆಲ್ಲ ಆಗ್ತಾ ಇರಬೇಕಲ್ವಾ? ಅದಕ್ಕೋಸ್ಕರನೇ ಅಷ್ಟೇ. ಒಂದು ಸ್ವಲ್ಪ ನೀವು ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಮೈಂಡ್ ಒಂದು ಸ್ವಲ್ಪ ರಿಫ್ರೆಶ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಕಂಟೆಂಟ್ ಮಧ್ಯದಲ್ಲಿ. ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ. ಸೊ ವೀಡಿಯೋಸ್ ಎಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ. ಆಮೇಲೆ ನಿಮ್ಗೆ ಯಾರು ಫೇವ್ರೇಟು ಬಿಗ್ ಬಾಸಲ್ಲಿ ಕಮೆಂಟ್ ಮಾಡಿ.
ಓಕೆನಾ. ಸೊ ನನಗೆ ಶೈನ್ ಅವರು ಮತ್ತು ಚಂದನ್ ಅವರು ತುಂಬ ಫೇವ್ರೇಟ್ ಅಂತ ಹೇಳ್ತಾರೆ. ಸೊ ಈ ವಿಡಿಯೋ ಶೇರ್ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಕಣ್ರಪ್ಪ ಎಲ್ರಿಗೂ. ಜೈ ಹಿಂದ್, ಒಂದೇ ಮಾತರಂ.